ಬಿಗ್ ಬಾಸ್ ಸೀಸನ್ 12ರ ಫಿನಾಲೆಗೆ ಕೌಂಟ್ಡೌನ್ ಶುರುವಾಗಿದ್ದು ಬಿಗ್ ಬಾಸ್ ಕಿರೀಟ ಯಾರ ಪಾಲಿಗೆ? ಸ್ಪರ್ಧಿಗಳ ಮಹಾಕದನ. ಹಳ್ಳಿ ಹೈದ ಗಿಲ್ಲಿ ಬಿಗ್ ಬಾಸ್ ಆಗೋದು ಪಕ್ಕನ? ಅರ್ಧ ಕೋಟಿ ಹಣ ಗಿಲ್ಲಿ ಪಾಲಾಗೋದು ಖಚಿತನ? ಮಳವಳ್ಳಿ ಕಾಮಿಡಿ ಸ್ಟಾರ್ ಮಾತಿಗೆ ಕರುನಾಡೆ ಫಿದಾ ಆಗಿದೆ. ಆದರೆ ಒಂದು ಕಿರೀಟಕ್ಕೆ 6 ಸ್ಪರ್ಧಿಗಳ ನಡುವೆ ಇರೋದು ಪೈಪೋಟಿ. ಗೆಲ್ಲೋದ್ಯಾರು? ಜಿದ್ದಾಜಿದ್ದಿ ಜೋರಿದೆ. ಗಿಲ್ಲಿ, ಅಶ್ವಿನಿ ಗೌಡ, ರಘು, ಕಾವ್ಯ, ಧನುಷ್ ಮತ್ತು ರಕ್ಷಿತಾ 6 ಘಟಾನುಘಟಿ ಬಿಗ್ ಬಾಸ್ ಸ್ಪರ್ಧಿಗಳ ಮಧ್ಯೆ ಫೈಟ್. 111 ದಿನಗಳಿಂದ ಭರ್ಜರಿಯಾಟ ಆಡಿ ಕರುನಾಡ ಜನರ ಮನಸ್ಸು ಗೆದ್ದಿರುವಂತಹ ಈ ಸ್ಪರ್ಧೆಗಳ ಪೈಕಿ ಬಿಗ್ ಬಾಸ್ ಮನೆಯಲ್ಲಿ ಫೈನಲಿ ಗೆಲ್ಲೋದು ಯಾರು? ಗಿಲ್ಲಿ ಪರವಾಗಿ ಹಲವರು ಬ್ಯಾಟ್ ಬೀಸ್ತಿದ್ದಾರೆ. ರಕ್ಷಿತಾ ಬಗ್ಗೆಯೂ ಕೂಡ ಜೋರಾಗಿ ಮಾತು ಕೇಳಿ ಬರ್ತಾ ಇದೆ. ಅಶ್ವಿನಿ ಗೌಡಗೂ ಗೆಲ್ಲಿ ಅಂತ ಹೇಳಿ ಹಾರೈಕೆ ಜೊತೆಗೆ ಪ್ರಾರ್ಥನೆಗಳು, ದೇವರಲ್ಲಿ ವಿಶೇಷವಾದಂತಹ ಪೂಜೆ ಇವೆಲ್ಲವೂ ಕಂಡು ಬರ್ತಾ ಇದೆ. ಹಾಗಿದ್ರೆ ಗೆಲ್ಲೋದು ಯಾರು? ಗಲ್ಲಿಗಳಲ್ಲೂ ಗಿಲ್ಲಿ ಅಭಿಮಾನಿಗಳದ್ದೇ ಹವ. ಗಿಲ್ಲಿ ಬಿಗ್ ಬಾಸ್ ಆಗ್ಲಿ ಅಂತ ಫ್ಯಾನ್ಸ್ ದೇವರ ಮೊರೆ ಹೋಗಿದ್ದಾರೆ. ಗಿಲ್ಲಿ ಗೆಲ್ಲೋದು ಪಕ್ಕಾ ಅಂತಿದ್ದಾರೆ ಗಿಲ್ಲಿ ಅಭಿಮಾನಿ ಬಳಗ. ಗೆಲುವಿಗಾಗಿ ವಿಶೇಷ ಪೂಜೆ, ಎಲ್ಲೆಲ್ಲೂ ಘೋಷಣೆ, ಅನ್ನದಾಸೋಹ. ಬೆಂಗಳೂರಿನಲ್ಲಂತೂ ಟ್ಯಾಟೂ ಕ್ರೇಜ್ ಭಾರಿ ಜೋರಾಗಿದೆ. ಅಭಿಮಾನಿಗಳು ಗಿಲ್ಲಿ ಭಾವಚಿತ್ರಕ್ಕೆ ಎಳನೀರಿನ ಅಭಿಷೇಕ ಮಾಡ್ತಾ ಇದ್ದಾರೆ. ಬಡವರ ಮಕ್ಕಳು ಬೆಳಿಬೇಕು, ಗೆಲ್ಲಬೇಕು ಅಂತ ಫ್ಯಾನ್ಸ್ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಕೆಲವು ಅಭಿಮಾನಿಗಳು ಟ್ಯಾಟೂ ಹಾಕಿಸ್ಕೊಂಡಿದ್ದಾರೆ. ಮೈಸೂರು, ಮಂಡ್ಯ, ಚಿತ್ರದುರ್ಗ ಹಲವು ಕಡೆಗಳಲ್ಲಿ ಗಿಲ್ಲಿ ಪರವಾಗಿ ಭಾರಿ ಬ್ಯಾಟಿಂಗ್. ಗಿಲ್ಲಿ ಗೆಲ್ಲೋದು ಪಕ್ಕ ಅಂತ ಹೇಳಿ ಅಭಿಮಾನದಿಂದ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ವಿಶೇಷ ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ. ಇದರ ಮಧ್ಯದಲ್ಲಿ ಬೆಂಗಳೂರಿನಲ್ಲಿ ಟ್ಯಾಟೂ ಕ್ರೇಜ್ ಬೇರೆ. ಹಾಗೆ ಅಭಿಮಾನಿಗಳು ಗಿಲ್ಲಿ ಭಾವಚಿತ್ರಕ್ಕೆ ಎಳನೀರಿನ ಅಭಿಷೇಕ ಮಾಡಿ ಗಿಲ್ಲಿ ಪರವಾಗಿ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಬಾರಿ ದೊಡ್ಡ ಮಟ್ಟಿಗಿನ ಕ್ರೇಜ್ ಈ ಬಾರಿಯ ಬಿಗ್ ಬಾಸ್ ಸ್ಪರ್ಧಿಗಳ ಪರವಾಗಿ ಅಭಿಮಾನ ವ್ಯಕ್ತ ಆಗ್ತಾ ಇರೋದು ಕಂಡು ಬರ್ತಾ ಇದೆ. ಪ್ರತಿ ಬಿಗ್ ಬಾಸ್ ಸೀಸನ್ನಲ್ಲೂ ಕೂಡ ಅಭಿಮಾನಿಗಳು ಅವರ ಪರ ವೋಟ್ ಹಾಕಿ ಗೆಲ್ಲಿ ಅಂತ ಹಾರೈಸೋದನ್ನು ನೋಡ್ತಾ ಇರ್ತೀವಿ. ಆದರೆ ಈ ಬಾರಿ ಕ್ಯಾಂಪೇನಿಂಗ್ ಬಾರಿ ಜೋರಾಗಿ ಸಾಗ್ತಾ ಇದೆ. ಮಾಜಿ ಬಿಗ್ ಬಾಸ್ ಸ್ಪರ್ಧಿಗಳೇ ಹೇಳ್ತಾ ಇದ್ರು ಇದ್ಯಾವುದೋ ಎಲೆಕ್ಷನ್ ಕ್ಯಾಂಪೇನ್ ಅನ್ನೋ ಮಟ್ಟಿಗೆ ಅಭಿಮಾನ ಕಂಡು ಬರ್ತಾ ಇದೆ ಅಂತ. ಮಂಡ್ಯದ ನಟ ಗಿಲ್ಲಿ ಹುಟ್ಟೂರಲ್ಲೂ ಕೂಡ ಬಿಗ್ ಬಾಸ್ ಫೀವರ್ ಜೋರಾಗಿದೆ. ಗಿಲ್ಲಿ ಬಿಗ್ ಬಾಸ್ ಗೆದ್ದು ಬರಲಿ ಅಂತ ಹೇಳಿ ಗ್ರಾಮಸ್ಥರು ಹಾರೈಸ್ತಾ ಇದ್ದಾರೆ. ದಡದಪುರ ಗ್ರಾಮಸ್ಥರಂತೂ ಬ್ಯಾನರ್ಗಳನ್ನ ಹಾಕಿ ಗಿಲ್ಲಿ ಪರವಾಗಿ ಘೋಷಣೆ ಕೂಗ್ತಾ ಇದ್ದಾರೆ. ತಲೆಲಿಲ್ಲ ಒಂದೇ ಒಂದು ಕೂದಲು, ತಲೆಲಿಲ್ಲ ಒಂದೇ ಒಂದೇ ಕೂದಲು, ಬಾಯಲ್ಲಿಲ್ಲ ಎರಡೇ ದವಡೆಯಲ್ಲು. ಜೈ ಗಿಲ್ಲಿ. ಬೆಳಿಗ್ಗೆ ಕುಡಿಯಬೇಕು ಎಮ್ಮೆ ಹಾಲು, ಯವನಿಗೆ ಬೇಕು ಇಂಥ. ನಮ್ಮ ಪ್ರತಿನಿಧಿ ದಿಲೀಪ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ಎಲ್ಲೆಲ್ಲೂ ಗಿಲ್ಲಿಯದ್ದೇ ಹವಾ ಇರುವಂಥದ್ದು. ಅದರಲ್ಲೂ ಕೂಡ ಅವರ ಸ್ವಗ್ರಾಮದಲ್ಲಿ ಸಾಕಷ್ಟು ಜನರು ಬರ್ತಾ ಇದ್ದಾರೆ. ಬೇರೆ ಬೇರೆ ಗ್ರಾಮಸ್ಥರು ಬಂದು ಶುಭ ಹಾರೈಕೆ ಮಾಡ್ತಾ ಇರುವಂಥದ್ದು. ಈಗ ನಾನು ದಡದಪುರ ಗ್ರಾಮದಲ್ಲಿದ್ದೇನೆ. ದಡದಪುರ ಗ್ರಾಮದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದಿರುವಂಥದ್ದು. ಎಲ್ಲರಿಗೂ ಕೂಡ ಶುಭ ಹಾರೈಸ್ತಾ ಇದ್ದಾರೆ, ವಿಶ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಈಗ ಗೆಲ್ಲಿ ಎನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಬಂದಿರುವಂಥದ್ದು. ಈಗ ನಮ್ಮ ಜೊತೆ ಒಂದಷ್ಟು ಗ್ರಾಮಸ್ಥರು ಇದ್ದಾರೆ, ಅಕ್ಕಪಕ್ಕದ ಗ್ರಾಮಸ್ಥರು ಕೂಡ ಇದ್ದಾರೆ. ಅವ್ರನ್ನೂ ಮಾತಾಡಿಸುವಂಥ ಪ್ರಯತ್ನ ಮಾಡ್ತಾನೆ. ಯಾಕಂದ್ರೆ ಗೆಲ್ಲಿ ಎನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಶುಭ ಹಾರೈಕೆಯನ್ನು ಮಾಡ್ತಾ ಇರುವಂಥದ್ದು. ಸರ್, ಏನು ಹೇಳ್ತೀರಾ ಸರ್? ಸರ್, ಇವಾಗ ನಮ್ಮ ಮಳವಳ್ಳಿ ಹುಡುಗ, ಮತ್ತು ಮಳವಳ್ಳಿ ಹುಡುಗ ಅನ್ನೋದಕ್ಕಿಂತ ಈಗ ಕರ್ನಾಟಕ ಹುಡುಗ ಅವನಿವಾಗ ಅವ್ನು ತುಂಬ ಚೆನ್ನಾಗಿ ಆಡ್ತಾನೆ ಬಿಗ್ ಬಾಸಲ್ಲಿ. ಬಿಗ್ ಬಾಸ್ 12ಅಲ್ಲಿ ಅವನಿಲ್ಲ ಅಂದಿದ್ರೆ ಬಿಗ್ ಬಾಸು ಅಷ್ಟು ಕ್ರೇಜ್ ಆಗ್ತಾ ಇತ್ತು. ಬಟ್ ಇನ್ನೂ ಅಲ್ಲಿ ಬೇರೆಯವ್ರನ್ನ ನಾವು ಕಂಡಮ್ ಮಾಡಿ ನಾವು ಮಾತಾಡೋಕ್ಕಾಗಲ್ಲ. ಅವ್ರೂ ಚೆನ್ನಾಗಿ ಆಡಿದ್ದಾರೆ. ಬಟ್ ಗಿಲ್ಲಿ ಅವ್ರಿಗಿಂತ ಒಂದು 2 ಸ್ಟೆಪ್ ಮೇಲೇ ಆಟ ಮಾಡಿದ್ದಾರೆ. ಮತ್ತು ಇನ್ನೊಂದು ಎಲ್ಲ ಅಲ್ಲಿ ಸ್ಪರ್ಧಿಗಳು, ಅವ್ರ ಪ್ರತಿಸ್ಪರ್ಧಿಗಳು ಒಳಗಡೆ ಇದ್ದಾಗ ಅವನ ಬಗ್ಗೆ ಮಾತಾಡಿದ್ರು. ಅದೇ ಸ್ಪರ್ಧಿಗಳು ಆಚೆ ಬಂದ ಮೇಲೆ ಅವನ್ನ ಈ ಕ್ರೇಜ್ ನೋಡಿ ಪ್ರತಿಯೊಂದು ಮೀಡಿಯಾದಲ್ಲೂ ಯಾರು ಗೆಲ್ತಾರೆ ಅಂತ ಕೇಳಿದಾಗ ಪ್ರತಿಯೊಬ್ಬರು ಬಾಯಲ್ಲೂ ಬಂದಿರೋದು ಗಿಲ್ಲಿ ಹೆಸರು. ಗಿಲ್ಲಿ ಬಿಟ್ಟು ಬೇರೆ ಒಬ್ಬರ ಹೆಸರು ಯಾರೂ ಮಾತಾಡಿಲ್ಲ. ಅವ್ನು ಈ ಕ್ರೇಜ್ ನೋಡಿ ಇಡೀ ಕರ್ನಾಟಕ ಜನತೆ ಸಪೋರ್ಟ್ ನೋಡಿ ಆಲ್ರೆಡಿ ಅವ್ನಿಗೆ ಅವ್ರ ಜೊತೆ ಸ್ಪರ್ಧಿಗಳೇ ಹೇಳ್ಬಿಟ್ಟಿದ್ದಾರೆ ಗೆಲ್ತಾನೆ ಗಿಲ್ಲಿನೇ ಗೆಲ್ಲೋದು ಅಂತ. ಇನ್ನು ನಾವು ನೀವು ಏನೂ ಅಲ್ಲ, ನಮ್ಮ ಕಡೆ ಏನು ಮಾಡಬೇಕು ಅಂದರೆ ಬರೀ ವೋಟ್ ಮಾತ್ರ
ಮಾಡಬೇಕು. ಆಲ್ರೆಡಿ ವೋಟಿಂಗು ಆಗಿದೆ, ವೋಟಿಂಗ್ ಪೋಲ್ ರಿಸಲ್ಟ್ ಬಂದ್ಬಿಟ್ಟಿದೆ. ಈಗ ಏನಿದ್ರೆ ಸುದೀಪ್ ಸರ್ ಒಂದು ಕೈ ಎತ್ತಿ ಅವ್ರು ಗೆದ್ದಿದ್ದಾರೆ ಅನ್ನೋದು ಒಂದು ಅನೌನ್ಸ್ಮೆಂಟ್ಗೋಸ್ಕರ ಕಾಯ್ತಾ ಇದ್ದೀವಿ. ಅಫಿಷಿಯಲ್ ಆಗಿ ಒಂದೇ ಕಾಯ್ತಾ ಇರೋದು, ಮಿಕ್ಕದ್ದೆಲ್ಲ ಆಲ್ಮೋಸ್ಟ್ ಅವ್ನು ಗೆದ್ದಿದ್ದಾನೆ ಅನ್ನೋದು ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿದೆ. ಅವನು ಸುದೀಪ್ ಸರ್ ಕೈ ಎತ್ತಿ ಸೆಲೆಬ್ರೇಷನ್ ಒಂದು ಕಡೆ ದೇವ್ರ ಕಡೆಯಿಂದ ಬಂದ್ರೇ ಪ್ರಸಾದ, ಪೂಜಾರಿ ಕೊಟ್ಟರೆ ಏನೂ ಅಲ್ಲ ಅನ್ನೋದು ಗೊತ್ತಿದೆ. ದೇವರು ಎತ್ತಿ ಪ್ರಸಾದ ಕೊಟ್ಟ ಮೇಲೇ ನಮಗೂ ಒಂಥರ ಖುಷಿ, ದೇವ್ರು ಕೊಡ್ತು ಪ್ರಸಾದ ಅನ್ನೋದು ಒಂದು ಚೆನ್ನಾಗಿರುತ್ತೆ. ರಿಸಲ್ಟ್ ಬಂದಿಲ್ಲ ಸರ್, ಆದರೂ ಗಿಲ್ಲಿನೇ ಗೆದ್ದಾಯ್ತು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲರದು ಅಭಿಪ್ರಾಯ ಇರುವಂಥದ್ದು. ಹೌದು ಸರ್. ಯಾಕೆಂದರೆ ಸರ್ ಯಾವುದೇ ಒಬ್ಬ ಹೀರೋಗೆ ಈ ಮಟ್ಟಕ್ಕೆ ಒಂದು ಮೊದಲನೇ ಒಂದು ಫಿಲಮ್ ತೆಗೆದಾಗ ಈ ಮಟ್ಟಕ್ಕೆ ಯಾರೂ ಸಹ ಟ್ಯಾಟೋ ಹಾಕ್ಸ್ಕೊಂಡು ನೋಡೋದು ನಾವು ಎಲ್ಲಿ ಇತಿಹಾಸದಲ್ಲೇ ಇಲ್ಲ. ಇದೇ ಮೊದಲನೇ ಬಾರಿ, ಅದು ತುಂಬ ಖುಷಿ ಆಯ್ತದೆ. ಈ 12ನೇ ಸೀಸನಲ್ಲಿ ಎಲ್ಲ ಸೀಸನ್ಗಿಂತ 12ನೇ ಸೀಸನಲ್ಲಿ ಈ ರೀತಿ ಟ್ಯಾಟೋ ಹಾಕ್ಸ್ಕೊಂಡು ಹೆಸರುವಾಸಿ ಪಡ್ಕೊಂಡಿರುವಂಥವ್ರು ನಮ್ಮ ಮಳವಳ್ಳಿ ಎಮ್ಮೆ ಹುಡುಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗೆದ್ದೇ ಗೆಲ್ತಾರೆ ಸರ್, ವಿನ್ ಆಗೇ ಆಗ್ತಾರೆ ಅಂತ ಹೇಳ್ತೀನಿ ಸರ್. ಈ ಬಿಗ್ ಬಾಸ್ ಅಲ್ಲಿ ಇಷ್ಟು 12 ಸೀಸನ್ನಿಂದ ಇಲ್ಲಾಂದ್ರೆ ಒಂದು 100-120 ಜನ ಸ್ಪರ್ಧಿಗಳು ಬಿಗ್ ಬಾಸ್ ಅಲ್ಲಿ ಗೆದ್ದಿದ್ದಾರೆ, ಇಲ್ಲ 12 ಸೀಸನ್ ಅಲ್ಲಿ ಗೆದ್ದಿದ್ದಾರೆ. ಒಬ್ರು ಫೋಟೋನು ಯಾರು ಟ್ಯಾಟೋ ಹಾಕ್ಸ್ಕೊಂಡಿಲ್ಲ. ಇವತ್ತು ಬಿಗ್ ಬಾಸ್ ಇನ್ನೂ ಗೆದ್ದೇ ಇಲ್ಲ. ಆಲ್ರೆಡಿ ಗಿಲ್ಲಿದು ಟ್ಯಾಟೋಗಳು ಹಾಕ್ಸ್ಕೊಂಡು ಅವ್ರನ್ನ ಬೇರೆ ಲೆವೆಲ್ಗೆ ಬೆಳೆಸ್ತಾ ಇದ್ದಾರೆ ಹುಡುಗರು. ಅವ್ರು ಚೆನ್ನಾಗಿರಲಿ, ಅವರು ಚೆನ್ನಾಗಿರಲಿ ಅನ್ನೋದು ನಾನು ಹೇಳ್ತೀನಿ. ಏನು ಹೇಳ್ತೀರಾ, ನಿಮ್ಮೂರು ಹುಡುಗ ಇಷ್ಟು ಎತ್ತರಕ್ಕೆ ಬೆಳೀತಾ ಇದ್ದಾನೆ ಅನ್ನುವಂಥದ್ದು? ನಮ್ಮೂರು ಹುಡುಗ ಇಷ್ಟು ಎತ್ತರ ಬೆಳಿಬೇಕಾದ್ರೆ ಜನಗಳ ಸಹಕಾರದಿಂದ ಬೆಳಿಬೇಕು. ಅವನು ಒಳ್ಳೆ ಹುಡುಗ, ಒಂದು ಯಾವುದು ಹ್ಯಾಬಿಟ್ಟಿಲ್ಲ, ತುಂಬ ಒಳ್ಳೆ ಹುಡುಗ. ಮತ್ತು ಕಿಲಾಡಿ ಕಾಮಿಡಿಯಲ್ಲೂ ಹೆಸರುವಾಸಿಗೆ ಬಂದಿದ್ದಾನೆ. ಖುಷಿ. ನಮ್ಮೂರಿಗೆ ಕೀರ್ತಿ ಹೆಸರು ಬರ್ಬೇಕಾದ್ರೆ ಇನ್ನೇನಂತೀರಿ, ಒಬ್ಬ ಯಾವ ಥರ ಬಂದಿದ್ದಾನೆ, ತುಂಬ ಸಂತೋಷದಲ್ಲಿ ಅನುಕೂಲವಾಗಿ ಮತ್ತೆ ಬೆಳಿಬೇಕು. ಸರ್ ಗಿಲ್ಲಿ ಅವ್ರು ಗೆಲ್ಲಬೇಕು, ಗೆದ್ದಿದ್ದಾರೆ ಆಲ್ರೆಡಿ. ಎಲ್ಲರ ಮನ್ಸುಗಳನ್ನ ಗೆದ್ಬಿಟ್ಟಿದ್ದಾರೆ ಬಿಗ್ ಬಾಸಲ್ಲಿ. ಇಡೀ ಕರ್ನಾಟಕ ಜನನೇ ನೋಡ್ತಾ ಇದೆ ಅವ್ರು ಎಂಥ ಒಳ್ಳೆ ಆಟಗಾರ ಅಂತಲೂ ಗೊತ್ತು. ಹೊರಗಡೆ ಹೆಂಗಿದ್ರು ಒಳಗಡೆನೂ ಅದೇ ಥರನೇ ಪೋಟ್ರೆ ಆಗಿದ್ದಾರೆ, ಅದೆಲ್ರಿಗೂ ಗೊತ್ತಿದೆ. ಸೊ ಏನೇ ಆಗಲಿ ಡಮಾಲ್ ಡಿಮಿಲ್ ಡಕ್ಕ ಗಿಲ್ಲಿ ಗೆಲ್ಲೋದು ಪಕ್ಕ, ಗೆದ್ದಾಗ್ಬಿಟ್ಟಿದೆ ಆಲ್ರೆಡಿ. ರಿಸಲ್ಟ್ಗೊಂದು ವೆಯ್ಟ್ ಮಾಡ್ತಿದ್ದೀವಿ ಅಷ್ಟೇ ಸೆಲೆಬ್ರೇಷನ್ಗೆ. ಥ್ಯಾಂಕ್ ಯು ಸರ್. ಇವಿಷ್ಟು ಗ್ರಾಮಸ್ಥರ ಮಾತುಗಳಾಗಿರುವಂಥದ್ದು. ಒಂದು ರೀತಿಯಲ್ಲಿ ರಿಸಲ್ಟ್ ಏನೇ ಇದ್ರೂ ಕೂಡ ಈಗಾಗಲೇ ಗಿಲ್ಲಿ ಗೆದ್ದಿದ್ದಾನೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೋಡಳ್ಳಿ, TV9 ಮಂಡ್ಯ.